ಬಟ್ ಸಾರ್ವಜನಿಕರಿಗೆ ಏನು ವಿಚಾರ ಏನಿದೆ, ನಮ್ಮ ಅವರ ಊರಿನ ಗೌರವವನ್ನ ಕಾಪಾಡಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಅವ್ರು ಪ್ರಯತ್ನ ಮಾಡಿದ್ರೆ ಅವ್ರಿಗೂ ಕ್ಷೇಮ, ನಮಗೂ ಕ್ಷೇಮ, ರಾಜ್ಯಕ್ಕೂ ಕ್ಷೇಮ, ಬಳ್ಳಾರಿಗೂ ಕ್ಷೇಮ. ಇಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಎಲ್ಲ ಮಾಧ್ಯಮದ ಮುಖಾಂತರ ನಾವೆಲ್ಲ ನಾಯಕರ ಮಧ್ಯದಲ್ಲೇ ನಾನು ಮಾತಾಡ್ತಾ ಇದ್ದೇನೆ. ನಮ್ಗೆ ಶಾಂತಿ ಬಳ್ಳಾರಿ ಬೇಕು. ಏನು ಸುಮಾರು 8 ವರ್ಷದಿಂದ ಈ ಬಳ್ಳಾರಿಲಿ ಒಂದು ಶಾಂತಿಯಿಂದ ಜನ ಉದ್ಯೋಗಗಳು ಇಲ್ಲದೆ ಹೋದ್ರು ಕೂಡ, ಲಾರಿಗಳನ್ನ ಮಾರ್ಕೊಂಡಿದ್ರು ಕೂಡ, ಆಸ್ತಿಗಳನ್ನ ಮಾರ್ಕೊಂಡಿದ್ರು ಕೂಡ ಜನ ನೆಮ್ಮದಿಯಾಗಿದ್ದಾರೆ. ಆ ಶಾಂತಿನ ಕಾಪಾಡಿಕೊಂಡು ಹೋಗ್ಲಿಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ನಮ್ಮ ಕಾರ್ಯಕರ್ತರನ್ನ ಕಳ್ಕೊಂಡಿದ್ದೇವೆ. ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ನಮ್ಮ ಕಾರ್ಯಕರ್ತರಿಗೆಲ್ಲ ನಾನು ಹೇಳಿದ್ದೇನೆ, ನೀವು ಯಾರು ಉದ್ರೇಕದಿಂದ ಇರಬಾರ್ದು, ಶಾಂತಿಯಿಂದ ಇರಬೇಕು. ನಮ್ಮ MLA ಅವರು ಕೂಡ ಲೇಟಾಗಿ ಬಂದಿದ್ದಾರೆ. ಆಸ್ ಎ ಡ್ಯೂಟಿ ಯಂಗ್ಸ್ಟರ್ ಅವರು ಸ್ವಲ್ಪ ಬಿಸಿ ಇರುತ್ತೆ, ಇರ್ಬೋದು, ನಾನಿಲ್ಲ ಅಂತ ಹೇಳುದಿಲ್ಲ. ನಾವು ಫಸ್ಟ್ ಟೈಮ್ MLA ಇದ್ದಾಗ ನಾವು ಎದ್ದೋ ತಕ್ಷಣ ಹೋಗಿ ಕಾರ್ಯಕರ್ತನ ಕೇಳಲಿಕ್ಕೆ ನೋಡ್ಲಿಕ್ಕೆ ಹೋಗಿದ್ದಾರೆ. ಬಂದು ಎಲ್ಲೋ ಹೊಸಪೇಟೆಯಿಂದ ಬಂದು ಹೋಗಿದ್ದಾರೆ. ಅವರು ಕೂಡ ನಾನು ಕೇಳಿದ್ದೇನೆ, ಪೊಲೀಸ್ ಅಧಿಕಾರಿಗಳನ್ನ ಕೇಳಿದ್ದೇನೆ, ಏನ ನಮ್ಮ ಶಾಸಕರು ಕಾನೂನು ಚೌಕಟ್ಟಿನಿಂದ ಮೀರಿ ಏನಾದ್ರು ನಡೆದ್ರ ಅಂತ. ಅವರು ಇಲ್ಲ ಸರ್, ಬಂದಿದ್ರು, ಅವರು ನಮ್ಗೆ ಸಹಕಾರ ಕೊಟ್ರು ಅಂತ ಕೂಡ ಅವರು ಕೂಡ ಹೇಳಿದ್ದಾರೆ. ನನಗೂ ಶ್ರೀರಾಮುಲು ಫೋನ್ ಮಾಡಿದ್ರು, ಆ ಸಂದರ್ಭದಲ್ಲಿ ಈ ರೀತಿ ನಡೀತಾ ಇದೆ ಅಂತ ಹೇಳಿ ನನಗೂ ಫೋನ್ ಮಾಡಿದ್ರು. ತಕ್ಷಣ ಅವ್ರು ಫೋನ್ ಮಾಡೋದಂತ ನಾನೇ ವಿತಿನ್ 2 ಮಿನಿಟ್ಸ್ ನಾನು SP ಮಾತಾಡಿದ್ದೇನೆ, ಪೊಲೀಸ್ ಆಫೀಸರ್ಸ್ ಮಾತಾಡಿದ್ದೇನೆ. ನನ್ನ ಕೈಲಿ ಏನು ಮಾಡಬೇಕು ಅಂತ ನನ್ಗೆ ಪರಿಚಯ ಇರೋದಕ್ಕೆ ಅವ್ರು ನನಗೆ ಫೋನ್ ಮಾಡಿದ್ರು. ಅವ್ರು ಫೋನ್ ಮಾಡಿದ್ರು, ನಾನು ಯಾವ ಟೈಮ್ ಕೂಡ ನಾನು ಹೇಳ್ತೇನೆ. ಅವರು ಕೈ ಮೀರಿತು ಅಂತ ಕಾಣ್ತದೆ. ತಕ್ಷಣ ಅವರು ಫೋನ್ ಮಾಡಿದ್ರು. ತಕ್ಷಣ ನನ್ನ ಪೊಲೀಸ್ ಆಫೀಸರ್ಸ್ಗೆ ತಿಳಿಸ್ಬೇಕು ನಾನು ತಿಳಿಸಿದ್ದೇನೆ. ಸೊ ತಿಳಿಸಿ ನಾನು ಪ್ರಯತ್ನವನ್ನ ಮಾಡಿದ್ದೇನೆ. ನನ್ನ ಕೈಲಾದಂತ ಶಾಂತಿ ಯಾವ ರೀತಿ ಇರಬೇಕು ಅನ್ನೋದಷ್ಟು ನಾನು ಹೇಳಿದ್ದೇನೆ. ಸೊ ಇಷ್ಟಿದೆ. ಮಿಕ್ಕಿದ್ದು ಕಾನೂನು ಕ್ರಮ ಕೈಗೊಳ್ತದೆ. ಏನೇನು ಇನ್ವೆಸ್ಟಿಗೇಷನ್ ಆಗಬೇಕು, ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗಬೇಕು. ಎವ್ರಿ ಮಿನಿಟ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಬಹಳ ಅಟೆಂಡ್ ಮಾಡಿದ್ದಾರೆ. ಅವ್ರು ಯಾರ್ಯಾರಿಗೆ ಏನ್ ಹೇಳ್ಬೇಕು ಹೇಳಿದ್ದಾರೆ. ನಮ್ಮವ್ರು ಯಾರು ತಪ್ಪು ಮಾಡಿದ್ರೆ ಖಂಡಿತ ತಪ್ಪು ಅಂತ ಹೇಳ್ತೀವಿ ನಾವು. ಅದ್ರಲ್ಲಿ ಮುಚ್ಕೊಳ್ಳುವಂತ ಸಂದರ್ಭ ಏನಿಲ್ಲ. ತಪ್ಪು ಅಂತ ಹೇಳಿಲ್ಲ ಅಂದ್ರೆ ನಾವು ಅವ್ರನ್ನ ತಿದ್ದಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ವಿಲ್ ಟೆಲ್. ಪಬ್ಲಿಕ್ಗೂ ಹೇಳ್ತೇವೆ, ಮನೆ ಒಳಗಡೆನೂ ನಾವು ಹೇಳ್ತೇವೆ. ನಮ್ಮ ಮನೆ ಮಕ್ಕಳು ಯಾವ ರೀತಿ ನಾವು ಬೈತೇವೋ ಹಂಗೆ ನಮ್ಮ ಕಾರ್ಯಕರ್ತರು ಕೂಡ ಬೈಯೋಷ್ಟು ಶಕ್ತಿ ದೇವರು ನನಗೆ ಕೊಟ್ಟಿದ್ದಾರೆ. ಆ ಕೆಲಸ ಕೂಡ ನಾನು ಮಾಡ್ತೇನೆ. ಸೊ ಅದರಿಂದ ಮಾಧ್ಯಮದವರೆಲ್ಲ ಕೂಡ ಪಾಪ ನೀವು ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ತಿಳಿಸಿದ್ದೀರಿ. ನಿಮ್ಮ ಡ್ಯೂಟಿ ಕೂಡ ನೀವು ಮಾಡಿದ್ದೀರಿ. ಸೊ ಈಗ ಆಮೇಲೆ ನಾನು ರಾಜಶೇಖರ್ ಮನೆ ಕೂಡ ನಾನು ಹೋಗಿದ್ದೆ. ಪಾಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆತ ಬಲಿಯಾಗಿದ್ದಾನೆ. ಆ ಕುಟುಂಬದವರು ಕೂಡ ನಾನು ಮಾತಾಡಿದ್ದೆ. ಆ ತಾಯಿಯಂದಿರು, ಆ ಅಣ್ಣ ತಮ್ಮದಿರು ಕೂಡ ಭೇಟಿ ಮಾಡಿದ್ದೇನೆ. ನಾನು ಏನು ಸರ್ಕಾರದಿಂದ, ನಮ್ಮ ಪಕ್ಷದಿಂದ ಏನು ಸಹಕಾರ ಮಾಡಬೇಕು ಈಗಾಗಲೇ ಮಾಡಿದ್ದೇವೆ. ಮುಂದಕ್ಕೆ ಏನ್ ಮಾಡಬೇಕು, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎಲ್ಲ ಕೂಡ ಅವರು ಸಹಕಾರ ಕೊಟ್ಟಿದ್ದಾರೆ. ನಾನು ಅದೇನು ಮಾಡಬೇಕು, ನಾನು ಚೀಫ್ ಮಿನಿಸ್ಟರ್ ನಾವು ಮಾತಾಡಿ ಪೊಲಿಟಿಕಲಿ ಏನು ನಾವು ಸಹಕಾರ ಮಾಡಬೇಕು ಅದನ್ನ ನಾವು ಮಾಡ್ತೀವಿ. ನೀವು ಪ್ರೆಸ್ ಅವರ ಎರಡೂ ಕಡೆ ಎಫ್ಐಆರ್ ಆಗಿದೆ ಸರ್. ಎರಡೂ ಕಡೆ ದೊಡ್ಡ ದೊಡ್ಡ ಲೀಡರ್ಗಳು ಹೆಸರಿದ್ದಾರೆ. ಆದ್ರೆ ಈ ಪ್ರಕರಣದಲ್ಲಿ 26 ಜನ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ. ಕೇವಲ ಕಾರ್ಯಕರ್ತರ ಅರೆಸ್ಟ್ ಅಷ್ಟೇ ಸೀಮಿತ ಆಗುತ್ತೆ ಸರ್. ಯಾಕಂದ್ರೆ RSSಗೆ ಪ್ರತಿ ಬಾರಿ ಕೂಡ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾರೆ, ನೀವು ಮುಂದೆ ಬನ್ನಿ ಅಮಾಯಕ ಮಕ್ಕಳನ್ನ ಯಾಕೆ ಬಲಿ ಮಾಡ್ತಾರೆ ಅಂತ. ಬಹುಶಃ ಈ ಪ್ರಕರಣದಲ್ಲಿ ಅದು ಪ್ರತಿಧ್ವನಿಸ್ತಾ ಇದೆ ಸರ್. ನೋಡ, ಅದನ್ನ ಹೋಮ್ ಮಿನಿಸ್ಟರ್ಗೆ, ಹೋಮ್ ಡಿಪಾರ್ಟ್ಮೆಂಟ್, ಪೊಲೀಸ್ ಅವ್ರ ನಾವು ಗೌರ್ಮೆಂಟ್ ಇಂಟರ್ಫಿಯರ್ ಆಗೋದು ಸರಿ ಹೋಗೋದಿಲ್ಲ. ನಾವು ಇನ್ಫ್ಲೂಯೆನ್ಸ್ ಮಾಡೋದು ಸರಿ ಇಲ್ಲ. ಪೊಲೀಸ್ ಅವರು ಯಾರ ಮೇಲೆ ಯಾವ ಸಂದರ್ಭದಲ್ಲಿ ಏನ್ ಸೂಕ್ತ ನಿರ್ಧಾರ ಕೈಗೊಳ್ಬೇಕು, ಶಾಂತಿ ಭಂಗ ಪರಿಸ್ಥಿತಿ ಸಂಯಮ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಪೊಲೀಸ್ ಅವರು ಅದನ್ನ ಏನ್ ಮಾಡ್ಬೇಕು ಅವ್ರಿಗೆ ನಾವು ಬಿಟ್ಬಿಡ್ತೀವಿ. ನಾವು ಇಂಟರ್ಫಿಯರ್ ಮಾಡಕ್ಕೆ ನಾವು ಹೋಗುದಿಲ್ಲ. ಒಂದು ನಿಮಿಷ ಹೇಳಿ. ಪೋಸ್ಟ್ ಮಾರ್ಟಮ್ ಮಲ್ಟಿಪಲ್ ಟೈಮ್ ಸೇಮ್ ಡೇ ಸೇಮ್ ಇದರಲ್ಲಿ ಮಲ್ಟಿಪಲ್ ಟೈಮ್ ಮಾಡಬಾರದು ಅಂತ ಏನಾದ್ರು ಇದೆ?
ನನಗದು ಅನುಭವ ಇಲ್ಲ. ನಾನ್ ತಿಳ್ಕೊಂಡ ಪ್ರಕಾರ ಒಂದೇ ಪೋಸ್ಟ್ ಮಾರ್ಟಮ್ ಆಗಿದೆ ಅಂತ ನನಗೆ ಅಯ್ಯೋ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅರ್ಜಿ ಕೊಟ್ರೆ 2 ಸತಿ ಮಾಡ್ತಾರೆ ಸರ್. ಅಯ್ಯೋ ರಿಕ್ವೆಸ್ಟ್ ಮಾಡ್ತಾರೆ. ಅಯ್ಯೋ ರಿಕ್ವೆಸ್ಟ್ ಮಾಡ್ತಾರೆ. ನಾನು ಒಂದೇ ಕೇಳಿದ್ದು, ಒಂದೇ ಸತಿ ಐಒ ರಿಕ್ವೆಸ್ಟ್ ಮಾಡಿದ್ದಾರೆ, ಒಂದೇ ಪೋಸ್ಟ್ ಮಾರ್ಟಮ್ ಆಗಿದೆ ಅನ್ನೋದು ನನ್ನ ಮಾಹಿತಿ ಇದೆ. ಒಬ್ಬ ರಾಜಕೀಯದ ಕೆಲವು ಚಟ ಇರ್ತದಲ್ಲ, ಏನಾದ್ರು ಒಂದು ಮಿಸ್ಗೈಡ್ ಮಾಡೋಂಥದ್ದು ಒಂದು ಚಟ, ಸುಳ್ಳು ಹೇಳೋದು ಒಂದು ಚಟ, ಬರೀ ಪ್ರೆಸ್ ಮಾಡೋದೇ ಒಂದು ಚಟ ಕೆಲವು ಇರ್ತದಲ್ಲ, ಅದ್ರಲ್ಲಿ ನಾನು ಆಗಿರ್ಬೋದು. ಹೇಳಿ, ಈಗ ಅವ್ರು ಮಾಡ್ತಾರೆ. ನೋಡಪ್ಪ, ನಾನೇನು ಐ ವಿಲ್ ನಾಟ್ ಇನ್ಫ್ಲೂಯೆನ್ಸ್ ಎನಿವನ್. ಅವ್ರು ಏನ್ ಡ್ಯೂಟಿ ಪಬ್ಲಿಕ್ ಡೊಮೇನ್ ಅಲ್ಲಿ ಏನಿರ್ತದೆ, ಎವ್ರಿ ರಿಪೋರ್ಟ್ ವಿಲ್ ಬಿ ಗಿವನ್ ಟು ದಿ ಕೋರ್ಟ್, ಎವ್ರಿ ರಿಪೋರ್ಟ್ ವಿಲ್ ಬಿ ಗಿವನ್ ಟು ದಿ ಪೊಲೀಸ್ ಸ್ಟೇಷನ್. ಘಟನೆ ಆದಾಗ ಜಿಲ್ಲಾಡಳಿತ ಕೆಲಸ ಏನು, ಪೊಲೀಸ್ ಕೆಲಸ ಏನು, ಮೀಡಿಯಾಕ್ಕೆ ಅಥೆಂಟಿಕ್ ಆಗಿ ಅವ್ರು ಆಗಿರೋದು ಒಂದ್ ಸಾರಿ ಅಂತ ಹೇಳಿದ್ರೆ ಯಾರಿದು ಪ್ರಶ್ನೆ ಬರ್ತಿರ್ಲಿಲ್ಲ. ಆದ್ರೆ ತನಿಖಾಧಿಕಾರಿಗಳ ಕೆಲಸ ಏನಂಗಾದ್ರೆ ಮೀಡಿಯಾನೇ ಮಿಸ್ಗೈಡ್ ಮಾಡೋದ? ಹಂಗಾದ್ರೆ ಇದಕ್ಕೆ ಯಾರು ಹೊಣೆ ಸರ್? ಮೀಡಿಯಾನೇ ಮಿಸ್ಗೈಡ್ ಮಾಡ್ತಿರೋದು. ಈಗ ಇಡೀ ನೀವು ಕೇಳೋದ್ರಲ್ಲೂ ಅರ್ಥ ಇದೆ, ನೀವು ಕೇಳುತ್ತಾ ಇರೋದು ಖಂಡಿತ ಅರ್ಥ ಇದೆ. ನಾನಿಲ್ಲ ಅಂತ ನೀವು ಹೇಳೋದು ಅರ್ಥ ಇಲ್ಲ. ಐ ವಿಲ್ ಅಡ್ವೈಸ್ ಪೊಲೀಸ್ ಅವ್ರು ಹೇಳ್ತೀನಿ, ನೀವು ಮಾಧ್ಯಮಕ್ಕೆ ಟೈಮ್ಲಿ ಏನ್ ರಿಪೋರ್ಟ್ ಕೊಡಬೇಕು ಕೊಡಿ ಅಂತ ಖಂಡಿತ ಹೇಳೋಣ. ಪೊಲೀಸ್ ಇಲಾಖೆಯಿಂದ ಒಂದು ಸಣ್ಣ ಮಾಹಿತಿ ಗೊತ್ತಿಲ್ಲ ಸರ್. ನಾನು ಹೋಮ್ ಮಿನಿಸ್ಟರ್ಗೆ ಈ ವಿಚಾರನ ತಮ್ಮೆಲ್ಲ ಭಾವನೆ, ತಮ್ಮ ನೋವು, ತಮ್ಮ ದುಃಖ, ತಮ್ಮ ವಿಚಾರ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅನ್ನೋದು ಒಂದು ದುಃಖ ಅಲ್ವಾ? ತನಿಖೆ ಮಾಡುವಾಗ ಓಪನ್ ಆಗಿ ಕೊಡಕ್ಕಾಗಲ್ಲ. ತನಿಖೆ ನಡೀತಾ ಇದೆ ಸರ್. ಯಾರು ಒಬ್ರು ಕೇಳಿದ್ರೆ ನಾವು ಉತ್ತರ ಒಬ್ರು ನೀವೇನಾದ್ರೂ ಜಿಲ್ಲಾಡಳಿತಕ್ಕ ಪೊಲೀಸ್ ಇಲಾಖೆಗೆ ನಾವೇ ಹೇಳೋರು ನೀವು ಹೇಳ್ಬೇಡ್ರಿ ಅಂತ ಏನಾದ್ರೂ ಸೂಚನೆ ಇದೆಯಾ? ನಾನ್ ತಿಳ್ಕೊಂಡ ಮಟ್ಟಿಗೆ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಇನ್ನ ಕೆಲವು ರಿಪೋರ್ಟ್ಸ್ ಅವ್ರಿಗೆ ಬರಬೇಕು. ಅದೇನೋ ಬ್ಯಾರಲ್ಲು, ಗನ್ನು, ಮತ್ತೊಂದು ಎಲ್ಲ ಇನ್ಫಾರ್ಮೇಶನ್ ಇಲ್ಲ, ನಾವು ಮಾಡ್ತಾ ಇದೀವಿ ಅಂತ ಅವ್ರು ಹೇಳಿದ್ದಾರೆ. ಆಮೇಲೆ ನಾನು ಹೋಮ್ ಮಿನಿಸ್ಟ್ರಿಗೆ ಮಾತಾಡ್ತೀನಿ, ಹೋಮ್ ಮಿನಿಸ್ಟರ್ ಅವ್ರಿಗೆ ಡೈರೆಕ್ಟ್ ಕೊಡ್ಲಿ, ನಾನು ಇಲ್ಲಿ ಡೈರೆಕ್ಟ್ ಮಾಡಕ್ ಹೋಗಲ್ಲ. ಓಕೆ, ನಾನ್ ಹೇಳ್ತಿರೋದು ಇದನ್ನೇ. ಈಗ ಇದನ್ನ ಮಾತಾಡಿದ್ಗ ಯಾವ್ದು ಪೋಸ್ಟ್ ಮಾರ್ಟಮ್ 2 ಸಲ ಆಯ್ತು, 3 ಸಲ ಆಯ್ತು, 5 ಸಲ ಆಯ್ತು. ಅವ್ರು ಎಷ್ಟು ಸಲ ಆದ್ರೂ ಹೇಳ್ಬೋದು. ಮತ್ತೆ ಪೊಲೀಸ್ ಕೆಲಸ ಏನಂಗಂದ್ರೆ ಎಷ್ಟು ಸಲ ಆಯ್ತು ಅಂತ ಬಹಿರಂಗ ಪಡಿಸುತ್ತಾರೆ ಮೀಡಿಯಾಕ್ಕೆ. ಯಾಕೆ ಗೌಪ್ಯ ಆಗಿರ್ತಿದ್ದಾರೆ? ಕೇಳಿದ್ರೆ ಸರ್ಕಾರ ಮೇಲೆ ಒತ್ತಡ ಯಾಕೆ ಹೇಳ್ತಾರೆ? ನಾನು ಅಫಿಷಿಯಲ್ ಆಗಿ ನನಗೊತ್ತು ವಿಚಾರ ನಿಮ್ಗೆ ತಿಳಿಸ್ತಾ ಇದ್ದೀನಿ. I don't want to. I know I can, but I will ask the police officers. ನಿಮ್ಮ ಭಾವನೆಗೆ ಉತ್ತರ ಕೊಡಕ್ಕೆ ಹೇಳ್ತೀನಿ. ಎಸ್ಪಿ ಅಮಾನತ್ ಆಗಿದ್ದು ಸರಿನಾ? ಒಂದೇ ದಿನದಲ್ಲಿ ಕಳೆದ 7 ತಾಸಲ್ಲಿ ಅವರು ಅಧಿಕಾರಿಗಳು ಅಮಾನತ್ ಆಗ್ತಾರೆ. ಇದು ಸರಿನಾ? ಎಸ್ಪಿ ಅವರು ಅಮಾನತ್ ಆಗಿದ್ದು. ನೋಡಪ್ಪ, ಒಂದು ಮಾತು ನಾನು ಹೇಳ್ತೀನಿ. ಶ್ರೀರಾಮುಲು ಫೋನ್ ಮಾಡಿದ್ದು ಫಸ್ಟ್ ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಶ್ರೀರಾಮುಲು. ಏನಂತ? ಈ ತರ ಗಲಾಟೆ ನಡೀತಾ ಇದೆ. ಶ್ರೀರಾಮುಲು ರಿಕ್ವೆಸ್ಟ್ ಮೇಲೆ ಫಸ್ಟ್ ಫೋನ್ ಮಾಡಿದ್ದಾನೆ ಎಸ್ಪಿ. SP was not in a position to speak. ಈ ಮಾತಾಡಿದ್ರೆ ಅದೆಲ್ಲ ನಾನು ನಿಮ್ಮ ಹತ್ರ ನಾನು ಪೋಸ್ಟ್ ಮಾರ್ಟಮ್ ಹೋಗ್ಲಿಕ್ಕೆ ತರ್ತಾರಿಲ್ಲ. He was not able to reply to me. I wanted an information. ಯಾಕೆಂದ್ರೆ ಆದಷ್ಟು ಪೊಲೀಸ್ ಅವರು ಎಲ್ಲಿದ್ರೋ ಗೊತ್ತಿಲ್ಲ, ನನ್ನ ಹತ್ರ ಮಾತಾಡಿದ್ರು, 1 ನಿಮಿಷ ಏನೋ ಮಾತಾಡಿದ್ರು.
So Sarkara has taken a decision in a wise decision with the advice of the senior officer. ಇಡೀ ಗಲಾಟೆಯನ್ನ ಕೂಡ ಪೊಲೀಸರು ನಿಯಂತ್ರಣ ಮಾಡಬಹುದಿತ್ತು ಸರ್ ಆ ಸಂದರ್ಭದಲ್ಲಿ. ಅವಾಗ ಇನ್ನ ಗಲಾಟೆ ಆಗಿರ್ಲಿಲ್ಲ, ಏನು ದೂಕಾಟ ಆಗಿಲ್ಲ, ನುಗ್ಗಾಟ ಆಗಿರ್ಲಿಲ್ಲ. ಪೊಲೀಸರು ಕೂಡ ಅಲ್ಲಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಇದು ಮೇಲ್ನೋಟಕ್ಕೆ ಪೊಲೀಸರ ನಿಯಂತ್ರಣ ಮಾಡೋದು ಸಾಕಷ್ಟು ವೈಫಲ್ಯ. ಆಕ್ಚುಲಿ ನಿಮ್ ಸರ್ಕಾರ ಅವ್ರಿಗೆ ಹ್ಯಾಟ್ಸ್ ಕೊಡ್ಬೇಕು, ಅವ್ರಿಗೆ ಸರ್ ಜನಾರ್ದನ್ ರೆಡ್ಡಿ ಅವರು ನೀವು ಮಾತಾಡ್ತಾರೆ ಸರ್, ಬಳ್ಳಾರಿಗೆ ಯಾಕೆ ಬರ್ತಾ ಇದ್ದಾರೆ DCM ಅಂತ ಹೇಳಿ ಒಂದು ಭದ್ರತೆ ವಿಚಾರ, ಸೆಕ್ಯೂರಿಟಿ ವಿಚಾರದಲ್ಲಿ ಬೇಕಾದಷ್ಟು ಜನ ಇಟ್ಕೊಳ್ಳಿ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಹೇಳ್ತಾರೆ. ಸೊ ಅವ್ರಿಗೆ ಶಕ್ತಿ ಪ್ರದರ್ಶನ ತೋರ್ಸೋದಕ್ಕೋಸ್ಕರ ತಾವು ಬಳ್ಳಾರಿಗೆ ಬಂದಿದ್ದೀರಾ ಸರ್ ಅಂತ. ನಾನು ಪಾಪ ಜನಾರ್ದನ್ ರೆಡ್ಡಿ ನನಗೂ ಬಹಳ ಹಿಸ್ಟ್ರಿ ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ನಾನು ಐ ಡೋಂಟ್ ವಾಂಟ್ ಟು ರಿಪ್ಲೈ ಟು ಎನಿ ಆಫ್ ಆಲ್ ದಿಸ್ ಟೈಪ್ ಆಫ್ ಏನಿದೆ ಸರ್ ವರದಿಯಲ್ಲಿ ಅನ್ಅಫಿಷಿಯಲ್ ಆಗಿ ಬಂದು ನನಗೆ ಕೊಟ್ಟಿದ್ದಾರೆ, ಅಫಿಷಿಯಲ್ ಆಗಿ ಕೊಟ್ಟಿದ್ದಾರೆ, ನನಗೆ ಕೊಟ್ಟಿದ್ದಾರೆ. ಅಸೂಯೆಯಿಂದ ನಮ್ಮ ಕಾರ್ಯಕರ್ತರು ನಮ್ಮ ಸರ್ಕಾರ ಪುತ್ಥಳಿಯನ್ನ ಮಾಡ್ತಾ ಇರದಂತ ಏನು ಈ ಕಾರ್ಯಕ್ರಮ ಇತ್ತು, ಈ ಜನಪ್ರಿಯತೆ ಜನ ಏನು ನಮ್ಮ MLA ಮೇಲೆ ಎಲ್ಲ ಸೇರಿ ಏನು ವಿಶ್ವಾಸ ಇಟ್ಟಿದ್ರು, ಇಟ್ಟಿ ಅವ್ರು ಮಾಡ್ತಾ ಇರೋಂಥ ಒಂದು ವೈಭವವಾದಂತ ಕಾರ್ಯಕ್ರಮ ನೋಡಕ್ ಆಗದೆ ಈ ಅಸೂಯೆಯಿಂದ ಈ ಬ್ಯಾನರ್ನ ಕಿತ್ತಾಕ್ಸಿರೋದ್ರಿಂದ ಇದೆಲ್ಲ ಉದ್ಭವ ಆಯ್ತು ಅಂತ ಹೇಳಿ ಅವರು ನನಗೆ ಕಾರ್ಯಕ್ರಮ ಇದೆಯಲ್ಲ ಸರ್, ಆ ವೈಭವದ ಕಾರ್ಯಕ್ರಮದ ಪ್ರತಿಮೆ ಇದೆಯಲ್ಲ, ಪ್ರತಿಮೆಗೆ ಯಾವ ಹಣ ಬಳಸಿದ್ದೀರಾ ಸರ್? 1.15 ಕೋಟಿ ಬಳಸಿದ್ದೀರಾ ಅಂತಿದೆ. ಅದು ಎಲ್ಲಿ ಅನ್ನೋದಲ್ಲ ಸರ್. MLA ಫಂಡ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. MLA ಫಂಡ್ ಕೊಡಕ್ ಬರುತ್ತಾ ಸರ್ ಯಾಕಾಗಲ್ಲ ಪ್ರತಿಮೆಗೆ? ಯಾಕಾಗಲ್ಲ ಕೊಡ್ಬೋದು ಅಂತ ನೀವು ಹೇಳ್ಬೋದು. ಅದು ಯಾವ ತರ ಅಂತ ಹೇಳ್ಬೋದು. ಯಾಕಾಗಲ್ಲ ಅಲ್ಲ ಹೇಳ್ಬೋದು ಸರ್. ಕೆಲವರು ದಾನ ಕೊಡ್ತಾರೆ, ಕೆಲವು ಪರ್ಸನಲ್ ಕೊಡ್ತಾರೆ, ಕೆಲವು ಇನ್ನೊಂದು ಮಾಡ್ತಾರೆ. ಅಲ್ಲ ಸರ್, MP ಫಂಡ್ MLA ಫಂಡ್ ಅಲ್ಲಿ ಕೊಡ್ಬೋದಾ? ಯಾಕೆ ಕೊಡಕ್ಕಾಗಲ್ಲ? ಕೊಡ್ಬೋದು, ಪುತ್ಥಳಿ ಅನಾವರಣ ದಿನಾಂಕ ಏನಾದ್ರು ಮಾಡಲೇಬೇಕಾಗ್ತದೆ. ಅದೆಲ್ಲ ಚರ್ಚೆ ಮಾಡಿ, ಆಡಳಿತದಲ್ಲಿ ಚರ್ಚೆ ಮಾಡಿ, ನಮ್ಮ ಲೀಡರ್ಸ್ ಹತ್ರ ಎಲ್ಲ ಚರ್ಚೆ ಮಾಡಿ. ಓಕೆ, ನಾನು ಜಲ್ದಿ ಹೋಗ್ಬೇಕು. ಥ್ಯಾಂಕ್ ಯು. ಘಟನೆಯಲ್ಲಿ ಒಂದಿಷ್ಟು ಜನರನ್ನ ಅರೆಸ್ಟ್ ಮಾಡಿದ್ರೆ 26 ಜನರನ್ನ, ಆದ್ರೆ ಪ್ರಮುಖರನ್ನ ಯಾರು ಕೂಡ ಅರೆಸ್ಟ್ ಮಾಡಿಲ್ಲ ಸರ್. ಸ್ವಲ್ಪ ನಾವೇನು ಮಾತಾಡ್ತೀನಿ.